ಉಡುಪಿ ಮಣಿಪಾಲದಲ್ಲಿ ಬಿಸಿಲಿನಿಂದ ಬಸವಳಿದಂತಹ ಜನತೆಗೆ ಮಳೆರಾಯ ತಂಪೆರೆದಿದ್ದಾನೆ. ಸುಂಟರ ಗಾಳಿಯಿಂದ ಕುಡಿದ ಮಳೆಯಿಂದಾಗಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಮರಗಳು ಧರೆಗೆ ಉರುಳಿವೆ. ಪ್ಲಾಸ್ಟಿಕ್ ಟರ್ಪಲ್ ಮೇಲ್ಚಾವಣಿಯ ಅಂಗಡಿ ಮುಂಗಟ್ಟುಗಳಿಗೆ ಭಾರಿ ಹಾನಿ ಉಂಟಾಗಿದ್ದು, ಸುಂಟರ ಗಾಳಿಗೆ ಪ್ಲಾಸ್ಟಿಕ್ ಮೇಲ್ಚಾವಣಿಗಳು ಹಾರಿ ಹೋಗಿವೆ. ಬಿಸಿಲ ಧಗೆಗೆ ಬೆಂದಿದ್ದಂತಹ ಕೃಷ್ಣನಗರಿ ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ. 20 ನಿಮಿಷಗಳಲ್ಲೇ ರೌದ್ರಾವತಾರ ತೋರಿ ವರುಣ ಮರೆಯಾದ್ರೂ ಇಳೆಗೆ ತಂಪು ನೀಡಿದ್ದಾನೆ. ಖಂಡಿತವಾಗ್ಲೂ ಏನು ಈಗಿನ ವೆದರನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಬಿಸಿಲಿನಿಂದ ಬಸವಳಿದಿದ್ದಾರೆ ಜನತೆ. ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯ ಪಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಬಿಸಿಲಿನಿಂದ ತೀವ್ರ ಏನು ಬಿಸಿಲು ಸುಡ್ತಾ ಇದೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ವರುಣ ಏನು ಎಂಟ್ರಿ ಕೊಟ್ಟು ಭೂಮಿಗೆ ತಂಪನ್ನ ಎರೆದಿದ್ದಾನೆ. ಒಂದು ಏನು ಒಳ್ಳೆಯ ವಾತಾವರಣದಿಂದ ಕೂಡಿರುವಂತಹ ಒಂದು ಏನು ಕ್ರಿಯೇಟ್ ಆಗಿರುವಂಥದ್ದು, ತಂಪನ್ನೇ ಎರೆದಿರುವಂಥದ್ದು ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ. ಅಂದರೆ ಇಷ್ಟರವರೆಗೆ ಬಿಸಿಲಿನಿಂದ ಜನತೆ ಕಂಗೆಟ್ಟು ಹೋಗಿದ್ರು. ಇಂತಹ ಸಂದರ್ಭಗಳಲ್ಲಿ ವರುಣ ಎಂಟ್ರಿ ಕೊಟ್ಟಾಗ ಸಾಧಾರಣವಾಗಿ ಎಲ್ಲರಿಗೂ ಖುಷಿ ಆಗುವಂಥದ್ದು. ಅದರಲ್ಲೂ ಕೂಡ ಉಡುಪಿ ಮಣಿಪಾಲ ಏನು ಕೃಷ್ಣನಗರಿ ಅಂತ ಏನು ಹೇಳ್ತೇವೆ, ಅಲ್ಲಿ ಕೂಡ ಮಳೆ ಆಗಿದೆ. ಸುಂಟರ ಗಾಳಿ ಸಹಿತ ಮಳೆ ಆಗಿರುವಂಥದ್ದು. ಮಳೆಯಾದಂತಹ ವಿಚಾರ ತುಂಬ ಖುಷಿಯೇ. ಆದರೆ ಮಳೆಯ ನಡುವೆ ಏನು ಗಾಳಿ ಬಂದು ಮಾಡಿದಂತಹ ಎಡವಟ್ಟುಗಳು ತುಂಬಾನೇ ಸಮಸ್ಯೆಯನ್ನ ಉಂಟು ಮಾಡಿದೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಅನ್ನ ಮಾಡಿರೋದಿಲ್ಲ ಸಮಸ್ಯೆಗಳು ಆಗುತ್ತೆ, ನಮ್ಗೆ ಇವಾಗ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿ. ಒಂದ್ ಕಡೆಯಲ್ಲಿ ಮಳೆ ಬರ್ಲಿಲ್ಲ ಅಂತ ಹೇಳಿ ಒಂದು ಬೇಜಾರಿದ್ರೆ ನಮ್ಗೆ, ಆದ್ರೆ ಇನ್ನೊಂದು ಕಡೆ ಮಳೆ ಬಂದರೂ ಕೂಡ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಸಂದರ್ಭಗಳಲ್ಲಿ ತುಂಬಾನೇ ಬೇಜಾರಾಗುತ್ತೆ. ಇಂತಹ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋದಾದ್ರೆ, ನಿನ್ನೆ ಉಡುಪಿ ಮಣಿಪಾಲದಲ್ಲಿ ಸುಂಟರ ಗಾಳಿ ಸಹಿತ ಮಳೆ ಆಗಿದೆ. ಮಳೆ ಆದ್ರೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಸಮಸ್ಯೆಗಳು ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಹಲವೆಡೆ ಉಡುಪಿಯ ಹಲವು ಭಾಗಗಳಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಅಲ್ಲಲ್ಲಿ ಏನು ಮರಗಳು ಧರೆಗೆ ಉರುಳಿರುವಂತಹದ್ದು, ಪ್ಲಾಸ್ಟಿಕ್ ಟರ್ಪಲ್ ಮೇಲ್ಚಾವಣಿಯ ಅಂಗಡಿಗಳು, ಹಾಗೇನೆ ಅಲ್ಲಿ ಹತ್ತಿರದಲ್ಲಿರುವಂತಹ ಒಂದು ಅಂಗಡಿ ಮುಂಗಟ್ಟುಗಳಿಗೆ ಭಾರಿ ಹಾನಿಯಾಗಿದೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ. ಖಂಡಿತವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸಮಸ್ಯೆಗಳು ಆಗಿರುವಂತಹದ್ದು ಏನಂತ ಹೇಳಿದ್ರೆ, ಸುಂಟರ ಗಾಳಿಗೆ ಮೇಲ್ಚಾವಣಿಗಳು ಬೆಂದಿದ್ದಂಥ ಕೃಷ್ಣನಗರಿ ಏನು ಇವಾಗ ಮಂದಹಾಸ ಮಾಡಿದೆ. 20 ನಿಮಿಷಗಳಲ್ಲೇ ರೌದ್ರಾವತ ತೋರಿ ವರ್ಣನ ಕೃಪೆಯಾದ್ರೂ ಕೂಡ ಅಲ್ಲಲ್ಲಿ ಸಮಸ್ಯೆಗಳಾಗಿರುವಂಥದ್ದು. ಸದ್ಯದ ಮಟ್ಟಿಗೆ ಉಡುಪಿ ಚೇತರಿಸಿಕೊಳ್ತಾ ಇದೆ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಮಳೆ ಇಲ್ಲದೆ ಜನ ಕಂಗೆಟ್ಟಿದ್ರು. ಈಗ ಮಳೆ ಸುರಿದಿದೆ. ಜೊತೆಗೆ ಏನಂತ ಹೇಳಿದ್ರೆ ಅಲ್ಲಲ್ಲಿ ಕೆಲವೊಂದು ಸಮಸ್ಯೆಗಳು ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಉಡುಪಿಯ ಏನು ಜಿಲ್ಲಾಡಳಿತ ಕೂಡ ಒಂದು ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ, ಏನು ಸಮಸ್ಯೆಗಳಾಗಿದೆ ಆ ನಿಟ್ಟಿನಲ್ಲಿ ಕ್ರಮಗಳು ಕೈಗೊಳ್ಳುವುದಕ್ಕೆ ಸಿದ್ಧತೆಯನ್ನು ನಡೆಸಿದೆ.